Welcome to PUC Tutorial of Commerce. Nanima Nevinesus. Today we are going to discuss second PUC accountancy subject, the first chapter, accounting for not for profit organization. ಈ ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಅನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ PUC Tutorial of Commerce ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋ ಅಪ್ಡೇಟ್ಸ್ ಅನ್ನು ತಗೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಸೊ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಯಾವುದೇ ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ವಿಡಿಯೋನ ಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರ್ ಆದಂಥ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸನ್ನು ಯಾವುದನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಈ ಚಾಪ್ಟರ್ನಲ್ಲಿ ಎರಡು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸನ್ನು ರೈಸ್ ಮಾಡ್ತಾರೆ. ಒಂದು 5 ಐಟಮ್ಸನ್ನು ಕೊಟ್ಟು ಯಾವುದು ಕ್ಯಾಪಿಟಲು ಯಾವುದು ರೆವಿನ್ಯೂ ಅಂತ ಹೇಳ್ಬಿಟ್ಟು ಗುರುತಿಸುವಂಥದ್ದು. 2 ಇಮ್ಯಾಜಿನೇಷನ್ ಮಾಡಿಕೊಂಡು ರಿಸಿಪ್ಟ್ ಯಾವುದು ಕ್ಯಾಪಿಟಲ್ ಯಾವುದು ಅಂತ ಹೇಳ್ಬಿಟ್ಟು ಗುರುತಿಸುವಂಥದ್ದು. 2 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸನ್ನು ಈ ಚಾಪ್ಟರ್ನಲ್ಲಿ ಸಾಮಾನ್ಯವಾಗಿ ರೈಸ್ ಮಾಡ್ತಾರೆ. ಸೊ ಪ್ರಶ್ನೆ ಈ ರೀತಿ ಇರುತ್ತೆ: ಕ್ಲಾಸಿಫೈ ದ ಫಾಲೋಯಿಂಗ್ ಐಟಮ್ಸ್ ಇಂಟು ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್. ಸೊ ಈ ರೀತಿ ಪ್ರಶ್ನೆಯನ್ನು ಹೇಳಿ 5 ಐಟಮ್ಸನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್ನ ನೋಡ್ತು ಅಂತ ಹೇಳಿದ್ರೆ, ಹಾನರೋರಿಯಂ ಪೇಯ್ಡ್ ಟು ಸರ್ಜನ್ ಬೈ ಎ ಹಾಸ್ಪಿಟಲ್. ಓಕೆ, ಇದು ನಾವೇನು ಮಾಡಬೇಕಾಗುತ್ತೆ, ಇದು ಕ್ಯಾಪಿಟಲ್ ಅಥವಾ ರೆವಿನ್ಯೂ ಅನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಇನ್ಸ್ಟಾಲೇಷನ್ ಚಾರ್ಜ್ ಆಫ್ ಎ ನ್ಯೂ ಮಿಷನ್. ಸೊ ಇದು ರೆವಿನ್ಯೂನ ಕ್ಯಾಪಿಟಲ್ ಅಂತ ನೋಡಬೇಕು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಆ್ಯಂಡ್ ಪೀರಿಯಡಿಕಲ್ಸ್. ಇದು ರೆವಿನ್ಯೂನ ಅಥವಾ ಕ್ಯಾಪಿಟಲ್ ಅಂತ ಹೇಳಿ ನೋಡಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಎ ಪೆವಿಲಿಯನ್ ಬೈ ಎ ಸ್ಪೋರ್ಟ್ಸ್ ಕ್ಲಬ್. ಇದು ರೆವಿನ್ಯೂನ ಅಥವಾ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕು. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್ ಫಾರ್ ಎ ಕನ್ಸ್ಟ್ರಕ್ಟಿಂಗ್ ಎ ನ್ಯೂ ಸ್ವಿಮ್ಮಿಂಗ್ ಪೂಲ್. ಇದು ಕ್ಯಾಪಿಟಲ್ ಅಥವಾ ರೆವಿನ್ಯೂನ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಸೊ ಉತ್ತರವನ್ನು ನೋಡ್ತಾ ಹೋಗ್ತು ಅಂತ ಹೇಳಿದ್ರೆ, ಸೊ ಮೊದಲನೇದು ಯಾವುದು, ಹಾನರೋರಿಯಂ ಪೇಯ್ಡ್ ಟು ಸರ್ಜನ್ ಬೈ ಎ ಹಾಸ್ಪಿಟಲ್. ಸೊ ನಾವೇನು ಮಾಡಬೇಕಾಗುತ್ತೆ, ಇದು ಕ್ಯಾಪಿಟಲ್ ಅಥವಾ ರೆವಿನ್ಯೂ ಅಂತ ನೋಡಿದಾಗ ಇಟ್ ಇಸ್ ಅ ರೆವಿನ್ಯೂ ಐಟಮ್. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್, ಇನ್ಸ್ಟಾಲೇಷನ್ ಚಾರ್ಜಸ್ ಆಫ್ ಎ ನ್ಯೂ ಮಿಷನರಿ. ಸೊ ಇದೇನಾಗುತ್ತೆ, ಕ್ಯಾಪಿಟಲ್ ಐಟಮ್ ಆಗುತ್ತೆ. ಸೊ ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಆ್ಯಂಡ್ ಪೀರಿಯಡಿಕಲ್ಸ್. ಇಟ್ಸ್ ಅ ರೆವಿನ್ಯೂ. ನೆಕ್ಸ್ಟ್ ನಾಲ್ಕನೇ ಎಕ್ಸಾಂಪಲ್, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಪೆವಿಲಿಯನ್ ಬೈ ಎ ಸ್ಪೋರ್ಟ್ಸ್ ಕ್ಲಬ್. ಸೊ ಇಟ್ ಇಸ್ ಅ ಕ್ಯಾಪಿಟಲ್. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್ ಫಾರ್ ಎ ಕನ್ಸ್ಟ್ರಕ್ಟಿಂಗ್ ಎ ನ್ಯೂ ಸ್ವಿಮ್ಮಿಂಗ್ ಪೂಲ್. ಇಟ್ ಇಸ್ ಅ ಕ್ಯಾಪಿಟಲ್ ಐಟಮ್. ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ, ಅವರು 5 ಐಟಮ್ಸನ್ನು ಕೊಟ್ಟಿರ್ತಾರೆ. 5 ಐಟಮ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಯಾವುದು ರೆವಿನ್ಯೂ ಯಾವುದು ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕ್ಲಾಸಿಫಿಕೇಶನ್ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇ ಎಕ್ಸಾಂಪಲ್. ಸೊ ಪ್ರಶ್ನೆ ಯಾವ ರೀತಿ ಇರುತ್ತೆ, ಸೇಮ್ ಕ್ವಶನ್, ಕ್ಲಾಸಿಫೈ ದ ಫಾಲೋಯಿಂಗ್ ಐಟಮ್ಸ್ ಇಂಟು ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್. 5 ಎಕ್ಸಾಂಪಲ್ನ ಕೊಟ್ಟಿರ್ತಾರೆ. ಸೊ ಮೊದಲನೇ ಎಕ್ಸಾಂಪಲ್, ಕ್ಯಾರೇಜ್ ಪೇಯ್ಡ್ ಗೂಡ್ಸ್ ಪರ್ಚೇಸ್. ಸೊ ಇದು ಕ್ಯಾಪಿಟಲ್ ಅಥವಾ ರೆವಿನ್ಯೂ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಸ್ಯಾಲರಿ ಪೇಯ್ಡ್ ಟು ಗ್ರೌಂಡ್ ಮ್ಯಾನ್ ಫಾರ್ ಅಪ್ಕೀಪ್ ಆಫ್ ಗ್ರೌಂಡ್. ಸೊ ಇದು ಕ್ಯಾಪಿಟಲ್ ಐಟಮ್ ಅಥವಾ ರೆವಿನ್ಯೂ ಐಟಮ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ ಲಾಕರ್ ರೆಂಟ್ ಪೇಯ್ಡ್. ಇದು ಕ್ಯಾಪಿಟಲ್ ಐಟಮ್ ಅಥವಾ ರೆವಿನ್ಯೂ ಐಟಮ್ ಅಂತ ಹೇಳ್ಬಿಟ್ಟು ಗುರುತಿಸಬೇಕು. ಸೊ ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಎಕ್ಸಾಂಪಲ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಇದು ಕ್ಯಾಪಿಟಲ್ ಐಟಮ್ ಅಥವಾ ರೆವಿನ್ಯೂ ಐಟಮ್ ಅಂತ ಹೇಳ್ಬಿಟ್ಟು ಗುರುತಿಸಬೇಕು. 5ನೇ ಎಕ್ಸಾಂಪಲ್, ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸ್ಡ್. ಸೊ ಇದನ್ನು ಸಹ ನಾವು ರೆವಿನ್ಯೂನ ಅಥವಾ ಕ್ಯಾಪಿಟಲ್ ಐಟಮ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಸೊ ಉತ್ತರವನ್ನು ನೋಡ್ತು ಅಂತ ಹೇಳಿದ್ರೆ, ಫಸ್ಟ್ ಒನ್, ಕ್ಯಾರೇಜ್ ಪೇಯ್ಡ್ ಗೂಡ್ಸ್ ಪರ್ಚೇಸ್ಡ್. ಇಟ್ ಇಸ್ ಅ ರೆವಿನ್ಯೂ ಐಟಮ್. Salary paid to ground man for upkeep of ground is revenue. Next ಅದೇ ರೀತಿ locker rent paid is revenue.
Sale of fixed asset, it is capital. Sports material purchase, it is a capital item. ಅದೇ ರೀತಿ ಮೂರನೇ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಸೊ ಪ್ರಶ್ನೆ ಯಾವ ರೀತಿ ಇರುತ್ತೆ, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಐಟಮ್ಸ್. ಸೊ ಈ ರೀತಿನೂ ಕೇಳಬಹುದು. 5 ಐಟಮ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾವೇನು ಮಾಡಬೇಕಾಗುತ್ತೆ, ರೆವಿನ್ಯೂನ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಗುರುತಿಸಬೇಕಾಗುತ್ತೆ. ಲೈಫ್ ಮೆಂಬರ್ಶಿಪ್ ಫೀಸ್, ಇದು ಕ್ಯಾಪಿಟಲ್ ಅಥವಾ ರೆವಿನ್ಯೂನ. ಸೊ ಸೆಕೆಂಡ್ ಎಕ್ಸಾಂಪಲ್, ಸೇಲ್ ಪ್ರೋಸೀಡ್ಸ್ ಆಫ್ ಓಲ್ಡ್ ಟೆನ್ನಿಸ್ ಬಾಲ್, ಇದು ರೆವಿನ್ಯೂನ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡಿದಾಗ, ಪ್ರೈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಎ ಲಾಟರಿ, ಇದು ರೆವಿನ್ಯೂನ ಅಥವಾ ಕ್ಯಾಪಿಟಲ್ ಅಂತ ನೋಡಬೇಕಾಗುತ್ತೆ. ನೆಕ್ಸ್ಟ್ ನಾಲ್ಕನೇದು, ಹಾನರೋರಿಯಂ ಪೇಯ್ಡ್ ಟು ಸೆಕ್ರೆಟರಿ, ಇದು ರೆವಿನ್ಯೂನ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕು. ಲೆಗಸೀಸ್ ರಿಸೀವ್ಡ್, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಲೆಗಸೀಸ್ ರಿಸೀವ್ಡ್, ಸೊ ಇದು ಕ್ಯಾಪಿಟಲ್ ರೆವಿನ್ಯೂನ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಬೇಕು. ಸೊ ಇದಕ್ಕೆ ಆನ್ಸರ್ನ ನೋಡ್ತು ಅಂತ ಹೇಳಿದ್ರೆ, ಲೈಫ್ ಮೆಂಬರ್ಶಿಪ್ ಈಸ್ ರಿಸೀವ್ಡ್ ಕ್ಯಾಪಿಟಲ್, ಸೇಲ್ಸ್ ಪ್ರೊಸೀಡ್ಸ್ ಆಫ್ ಓಲ್ಡ್ ಟೆನ್ನಿಸ್ ಬಾಲ್ ರೆವಿನ್ಯೂ, ಪ್ರೈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಎ ಲಾಟರಿ ಕ್ಯಾಪಿಟಲ್, ಹಾನರೋರಿಯಂ ಪೇಯ್ಡ್ ಟು ಸೆಕ್ರೆಟರಿ ರೆವಿನ್ಯೂ, ಲೆಗಸೀಸ್ ರಿಸೀವ್ಡ್ ಕ್ಯಾಪಿಟಲ್. ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ, ಯಾವುದು ಕ್ಯಾಪಿಟಲ್ ಐಟಮ್, ಯಾವುದು ರೆವಿನ್ಯೂ ಐಟಮ್ ಅಂತ ಹೇಳ್ಬಿಟ್ಟು ಕ್ಲಾಸಿಫಿಕೇಶನ್ ಮಾಡಬೇಕಾಗುತ್ತೆ. ನಾನಿಲ್ಲಿ 2 ಟೇಬಲನ್ನು ಮಾಡಿ ಯಾವುದು ಕ್ಯಾಪಿಟಲ್ ಐಟಮು ಯಾವುದು ರೆವಿನ್ಯೂ ಐಟಮ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಿದ್ದೀನಿ. ಸೊ ಅದೇ ರೀತಿ ಕ್ಯಾಪಿಟಲ್ ಐಟಮ್ನ ನೋಡೋದಾದರೆ, ಲೈಫ್ ಮೆಂಬರ್ಶಿಪ್ ಫೀಸ್ ಕ್ಯಾಪಿಟಲ್, ಪ್ರೈಸ್ ಆಫ್ 1 lakh rupees ಫ್ರಮ್ ಲಾಟರಿ ಕ್ಯಾಪಿಟಲ್, ಕಾಸ್ಟ್ ಆಫ್ ಮೆಟೀರಿಯಲ್ ಪರ್ಚೇಸ್ಡ್ ಕ್ಯಾಪಿಟಲ್, ಲೆಗಸೀಸ್ ರಿಸೀವ್ಡ್ ಕ್ಯಾಪಿಟಲ್, ಸೇಲ್ಸ್ ಪ್ರೊಸೀಡ್ಸ್ ಆಫ್ ಕಂಪ್ಯೂಟರ್ ಕ್ಯಾಪಿಟಲ್, ಬಿಲ್ಡಿಂಗ್ ಡೊನೇಷನ್ ರಿಸೀವ್ಡ್ ಕ್ಯಾಪಿಟಲ್, ಸೇಲ್ ಆಫ್ ಫರ್ನಿಚರ್ ಕ್ಯಾಪಿಟಲ್, ಸೇಲ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಕ್ಯಾಪಿಟಲ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಕ್ಯಾಪಿಟಲ್, ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸ್ಡ್ ಕ್ಯಾಪಿಟಲ್, ಕ್ಯಾರೇಜ್ ಪೇಡ್ ಆನ್ ಮಿಷನರಿ ಪರ್ಚೇಸ್ಡ್ ಕ್ಯಾಪಿಟಲ್. ನೆಕ್ಸ್ಟ್ ಅದೇ ರೀತಿ ರೆವಿನ್ಯೂ ಐಟಮ್ಸ್ ಅನ್ನು ನೋಡೋದಾದರೆ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ರೆವಿನ್ಯೂ, ಸಬ್ಸ್ಕ್ರಿಪ್ಷನ್ ರೆವಿನ್ಯೂ, ಟ್ಯೂಷನ್ ಫೀಸ್ ರಿಸೀವ್ಡ್ ಬೈ ಎ ಕಾಲೇಜ್ ರೆವಿನ್ಯೂ, ಸ್ಪೆಂಡ್ ಫಾರ್ ದ ಅಪ್ಕೀಪ್ ಆಫ್ ಗ್ರೌಂಡ್ ರೆವಿನ್ಯೂ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರೆವಿನ್ಯೂ, ಆನ್ಯುವಲ್ ಮೇಂಟೆನೆನ್ಸ್ ಗ್ರಾಂಟ್ ರೆವಿನ್ಯೂ, ಹಾನರೋರಿಯಂ ರೆವಿನ್ಯೂ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ರೆವಿನ್ಯೂ, ರಿಪೇರ್ ಟು ಲೆಕ್ಚರ್ ಹಾಲ್ ರೆವಿನ್ಯೂ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ರೆವಿನ್ಯೂ, ಡಿಪ್ರಿಷಿಯೇಷನ್ ಆನ್ ಅಸೆಟ್ ರೆವಿನ್ಯೂ, ಗೇಟ್ ಕಲೆಕ್ಷನ್ ಆಫ್ ಡ್ರಾಮಾ ರೆವಿನ್ಯೂ. ಸೊ ಈ ರೀತಿ ನಿಮಗೆ ಮೊದಲನೇ ಚಾಪ್ಟರ್ನಲ್ಲಿ ಯಾವುದು ರೆವಿನ್ಯೂ ಯಾವುದು ಕ್ಯಾಪಿಟಲ್ ಐಟಮ್ ಅಂತ ಹೇಳ್ಬಿಟ್ಟು ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಸೊ 5 ಐಟಮ್ಸನ್ನು ಕೊಟ್ಟು ಅಷ್ಟೇನ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸಲ್ಲಿ ರೈಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವೆಶನ್ಸ್ ಯಾವುದು ಅಂತ ಹೇಳಿದ್ರೆ, ಇಮ್ಯಾಜಿನೇಷನ್ ಮಾಡಿಕೊಂಡು ರಿಸಿಪ್ಟ್ ಯಾವುದು ಪೇಮೆಂಟ್ ಯಾವುದು ಅಂತ ಹೇಳ್ಬಿಟ್ಟು ಬರಲಿಕ್ಕೆ ಪ್ರಶ್ನೆಯನ್ನು ರೈಸ್ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ PUC ಟ್ಯೂಟರ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ಮುಂದಿನ ಕ್ಲಾಸಲ್ಲಿ ಸಿಗೋಣ.